ಒಂದು ಕಲ್ಲಿನ ಕಂಬವನ್ನು ತಟ್ಟಿದರೆ ಅದರಿಂದ ಸಂಗೀತದ ಸ್ವರ ಕೇಳಿಸುತ್ತೆ. ಇದು ಕರ್ನಾಟಕದ ಹಂಪಿಯಲ್ಲಿರುವ ಪ್ರಸಿದ್ಧ ಸಂಗೀತ ಕಂಬಗಳ ಕಥೆ. ಆದರೆ ನಿಜವಾಗಿಯೂ ಕಲ್ಲಿನಿಂದ ಸಂಗೀತ ಬರುತ್ತದೆಯಾ? ಅದರ ಹಿಂದೆ ಇರುವ ರಹಸ್ಯ ಏನು? ಬನ್ನಿ ತಿಳಿದುಕೊಳ್ಳೋಣ. ಹಂಪಿ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ರಾಜಧಾನಿಯಾಗಿದ್ದ ಸ್ಥಳ. ಇಲ್ಲಿನ ವಿಠ್ಠಲ ದೇವಸ್ಥಾನ ತನ್ನ ಅದ್ಭುತ ವಾಸ್ತುಶಿಲ್ಪಕ್ಕೆ ತುಂಬಾ ಪ್ರಸಿದ್ಧ. ಅದರಲ್ಲೂ ಇಲ್ಲಿ ಕಾಣಿಸುವ ಈ ಸಂಗೀತ ಕಂಬಗಳು ಎಲ್ಲರ ಗಮನ ಸೆಳೆಯುತ್ತವೆ. ಈ ಕಂಬಗಳ ವಿಶೇಷತೆ ಏನು ಅಂದರೆ ಅವುಗಳ ರಚನೆಯೇ ಧ್ವನಿ ಮತ್ತು ವೈಬ್ರೇಷನ್ಗೆ ಸಂಬಂಧಿಸಿದೆ. ಆದರೆ ಈ ಕಂಬಗಳ ಬಗ್ಗೆ ಕೇಳಿಬರುವ ಕಥೆಗಳಲ್ಲಿ ಕೆಲವು ನಿಜ, ಕೆಲವು ಜನಪ್ರಿಯ ನಂಬಿಕೆಗಳು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಇವತ್ತು ನಾವು ಕೇಳುವ ಕೆಲವು ಕಥೆಗಳನ್ನೇ ನೇರವಾಗಿ ನಿಜ ಅಂತ ನಂಬಬಾರದು. ಕಂಬಗಳ ಆಕಾರ, ಗಾತ್ರ ಮತ್ತು ಕಲ್ಲಿನ ಗುಣಲಕ್ಷಣಗಳು ವೈಬ್ರೇಷನ್ ಹೇಗೆ ಆಗ್ತದೆ ಅನ್ನೋದ್ರ ಮೇಲೆ ಪರಿಣಾಮ ಬೀರ್ತವೆ. ಅಂದರೆ ಇದರ ಹಿಂದೆ ಮ್ಯಾಜಿಕ್ಗಿಂತಲೂ ಏನ್ಷಿಯಂಟ್ ಕ್ರಾಫ್ಟ್ಮನ್ಶಿಪ್ ಮತ್ತು ಅಕೂಸ್ಟಿಕ್ಸ್ ಮುಖ್ಯವಾಗಿರ್ಬೋದು. ಆದರೆ ನೂರಾರು ವರ್ಷಗಳ ಹಿಂದೆ ಇಂತಹ ಕಾಂಪ್ಲೆಕ್ಸ್ ಸ್ಟೋನ್ ಸ್ಟ್ರಕ್ಚರ್ಸ್ ಅನ್ನು ಇಷ್ಟು ನಿಖರವಾಗಿ ನಿರ್ಮಿಸಿದ್ದು ಹೇಗೆ ಅನ್ನೋದೇ ನಿಜವಾದ ಆಶ್ಚರ್ಯ. ಇದಕ್ಕಾಗಿಯೇ ಹಂಪಿಯ ಸಂಗೀತ ಕಂಬಗಳು ಇವತ್ತಿಗೂ ಜನರ ಕ್ಯೂರಿಯಾಸಿಟಿ ಹೆಚ್ಚಿಸುತ್ತವೆ. ಹಾಗಾದರೆ ಹಂಪಿಯ ಸಂಗೀತ ಕಂಬಗಳ ನಿಜವಾದ ರಹಸ್ಯ ಏನು? ಮ್ಯಾಜಿಕ್ ಅಲ್ಲ, ಅವುಗಳ ಹಿಂದೆ ಇರುವ ಏನ್ಷಿಯಂಟ್ ಕ್ರಾಫ್ಟ್ಮನ್ಶಿಪ್ ಮತ್ತು ಅಕೂಸ್ಟಿಕ್ಸ್ನೇ ನಿಜವಾದ ಅದ್ಭುತ. ನೂರಾರು ವರ್ಷಗಳ ಹಿಂದೆ ಇಂತಹ ಕಲ್ಲಿನ ರಚನೆಗಳನ್ನು ನಿರ್ಮಿಸಿದ ಶಿಲ್ಪಿಗಳ ಜ್ಞಾನ ನಿಜಕ್ಕೂ ಆಶ್ಚರ್ಯಕರ. ಇಂತಹ ಇನ್ನಷ್ಟು ನಿಜವಾದ ಮಿಸ್ಟ್ರೀಸ್ ಮತ್ತು ವಿಚಿತ್ರ ಕಥೆಗಳು ಬೇಕಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.